ಪ್ರೀತಿಸೋ ಜನರಿರುವರು ನಿನ್ನ ಬೆನ್ನ ಹಿಂದೆ, ಸಾಗರದಂತೆ ಹರಿಯುವರು ನಿನ್ನ ನೆರಳಂತೆ. ನಿನ್ನ ನಗು ಸಂತೋಷವ ಬಯಸೋರವರಂತೆ, ಒಂದು ಕ್ಷಣ ನೊಂದರೆ ನೀ ಸಹಿಸೋದಿರುವ. ಏನ್ ಹೇಳಿದ್ದೆ? ಗ್ಯಾಂಗ್ ಕಟ್ಕೊಂಡಿರೋರೆಲ್ಲ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತಾನ? ನಿಜ. ಆದ್ರೆ ನನ್ನ ಹತ್ರ ಇರೋರೆಲ್ಲ ನಾನ್ ಸೇರಿಸಿ ಕಟ್ಕೊಂಡಿರೋ ಗ್ಯಾಂಗ್ ಅಲ್ಲ, ಪ್ರೀತಿಯಿಂದ ತಾವಾಗೆ ಬಂದು ನನ್ನ ಸೇರ್ಕೊಂಡಿರೋ ಗ್ಯಾಂಗ್. ಇದು ಪ್ರೀತಿ ಅಭಿಮಾನದ ಸಾಮ್ರಾಜ್ಯ. ಈ ಸಾಮ್ರಾಜ್ಯಕ್ಕೆ ನಾನೇ ಸಾಮ್ರಾಟ್. ಅಥಣಿ ಪಟ್ಟಣದ ಗೌಡರ ಮನೆತನದ ಕುಡಿಯೊಂದು ಅಧಿಕಾರಿಣಿಯಾಗಿ ಸಂಭ್ರಮಿಸಬೇಕಾಗಿತ್ತು. ಆದರೆ ರಾಜಕಾರಣ ಪ್ರವೇಶ ಮಾಡುವ ಮೂಲಕ ಸಮಾಜ ಸೇವೆ ಮಾಡಲು ಮುಂದಾಗಿರುವುದು ಅಥಣಿ ಹೆಣ್ಣು ಮಕ್ಕಳ ಅದೃಷ್ಟವೇ ಸರಿಯಾಗಿದೆ. ಅಥಣಿ ತಾಲೂಕು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗುವ ಮೂಲಕ ಇತಿಹಾಸ ನಿರ್ಮಾಣ ಮಾಡಿದ ಶ್ರೇಯಸ್ಸು ಕುಮಾರಿ ಆಶಾ ಬಸನಗೌಡ ಪಾಟೀಲ್ ಅವರಿಗೆ ಸಲ್ಲುತ್ತೆ. ಜೊತೆಗೆ ಯುವ ಸಮುದಾಯದಲ್ಲಿ ಕ್ರಾಂತಿಗೆ ನಾಂದಿ ಹಾಡಿದ್ದಾರೆ ಎಂದರೆ ತಪ್ಪಾಗಲಾರದು. ಸ್ವಂತ ತಾಯಿಯನ್ನ ಹೊರತುಪಡಿಸಿ ರಾಜಕಾರಣದ ಒಳಹೊರ ಅರಿಯದ ಇವರು ಬಯಸದೆ ಬಂದ ಭಾಗ್ಯ ಎನ್ನುವಂತಾಗಿದೆ. ಇದು ಕಾಂಗ್ರೆಸ್ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯ ನಿರ್ಣಯವಾಗಿದೆ. ನಿಷ್ಠಾವಂತ, ನಿಸ್ವಾರ್ಥ ರಾಜಕೀಯ ಇಂದಿನ ಈ ಘಟ್ಟದಲ್ಲಿ ಅನಿವಾರ್ಯವಾಗಿದ್ದು, ಇತಿಹಾಸದ ಪ್ರಜ್ಞಾವಂತಿಕೆ, ಕೆಎಸ್ ಅಭ್ಯಾಸ ಮಾಡಿರುವ ಅವಶ್ಯಕತೆ ಕಾಂಗ್ರೆಸ್ ಪಕ್ಷ ಇವರನ್ನು ಹೇಗೆ ಬಳಸಿಕೊಳ್ಳುತ್ತದೆ ಎಂಬುದನ್ನು ಕೂಡ ಮಹತ್ವ ಪಡೆದುಕೊಳ್ಳುತ್ತೆ. ಯಾರೇ ಬಂದರು ಎದುರ್ಯಾರೇ ನಿಂತರು, ಪ್ರೀತಿ ಹಂಚುವ ಯಜಮಾನ. ಜೀವ ಹೋದರು ಜಗವೇನೇ ಅಂದರು, ಮಾತು ತಪ್ಪದ ಯಜಮಾನ. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಅವರ ಒಂದು ರಾಜಕೀಯ ಮುತ್ಸದ್ದಿತನ ಮತ್ತು ತಾಯಿ ರೇಖಾ ಪಾಟೀಲರ ಸಂಘಟನಾ ಶಕ್ತಿ ಎಲ್ಲವನ್ನ ಅತಿ ಹತ್ತಿರದಿಂದ ನೋಡಿರುವ ಇವರಿಗೆ ಈ ಅವಕಾಶವನ್ನ ಪ್ರಾಮಾಣಿಕವಾಗಿ ಬಳಸಿಕೊಳ್ಳುವುದರಲ್ಲಿ ಯಾವುದೇ ತರಹದ ಒಂದು ಕರ್ಸರನ್ನ ಬಿಡಲಾರರು ಎಂಬ ಒಂದು ಅಥಣಿಯ ಯುವ ಸಮುದಾಯದ ಒಂದು ವಿಶ್ವಾಸವಾಗಿದೆ. ಅಥಣಿಯ ಇತಿಹಾಸದಲ್ಲಿಯೇ ಅತಿ ಚಿಕ್ಕ ವಯಸ್ಸಿನಲ್ಲಿ ರಾಷ್ಟ್ರೀಯ ಪಕ್ಷದ ಹುದ್ದೆ ಅಲಂಕರಿಸಿದ ಶ್ರೇಯಸ್ಸು ಕುಮಾರಿ ಆಶಾ ಅವರಿಗೆ ದೊರಕಿದ್ದು, ಇದರಲ್ಲಿ ಯಶಸ್ಸು ಕಾಣಲಿ ಎನ್ನುವುದು ಎಲ್ಲರ ಆಶಯವಾಗಿದೆ. ದೈವ ಗೆದ್ದ ಮುನಿ ಜೀವ ಕಾಯೋದಣಿ ಮಣ್ಣಿನಗೆ ಚಿರಋಣಿ, ಯಮನ ತಡೆಯೋ ರಾಜನಿ ಧರೆಗೆ ಒಲಿದ ಸೌಭಾಗ್ಯನಿ. ಕೋಟಿಗೊಂದು ಮನೆತನವೋ ದಾನವೇ ಇವರಿಗೆ ಸಿರಿತನವೋ, ನ್ಯಾಯ ನೀತಿಗೆ ಕನ್ನಡಿಯೋ